ಲೋತನು ಭಕ್ತಿಯಲ್ಲಿ ಬೆಳೆದಿಲ್ಲ ರೀ. ಆ ಲೋತನು ಊರು ಬಾಗಿಲ ಹತ್ರ ಊರೊಳಗಡೆ ಕೂತ್ಕೊಂಡಂಥವನಾಗಿದ್ದಾನೆ. ಆದ್ರೆ ಅಬ್ರಹಾಮನು ಗುಡಾರದ ಬಾಗಿಲ ಹತ್ರ ಇದ್ದುಕೊಂಡು ಮನೆ ಕಾಯ್ತಾ ಇದ್ದಾನೆ. ಇವತ್ತು ಅನೇಕ ಜನಗಳು ನಾವು ಮನೆ ಕಾಯುವುದು ಬಿಟ್ಟು ಊರಲ್ಲಿ ಮುಳುಗುತ್ತಾ ಇರ್ತೀವಿ, ಊರು ಪಂಚಾಯಿತಿಗಳಲ್ಲಿ ಮುಳುಗುತ್ತಾ ಇರ್ತೀವಿ, ಊರಲ್ಲಿ ನಡೆಯುವಂಥ ವಿಚಾರಗಳಲ್ಲಿ ಮುಳುಗುತ್ತಾ ಇರ್ತೀವಿ, ಬೇರೆ ಬೇರೆ ಮನೆಯವರ ಸಂಗತಿಗಳು ತೆಗೆದುಕೊಂಡು ಮಾತಾಡಿಕೊಂಡು ಇರ್ತಾ ಇರ್ತೇವೆ. ನಮ್ಮ ಮನೆ ಸಂಗತಿ ನಾವು ಮರೆತಿರ್ತೇವೆ. ಅಬ್ರಹಾಮನ ಹಾಗೆ ದೇವರ ಆದ್ಯತೆ ಇರಬೇಕು, ನಮ್ಮ ಮನೆಯ ಮೇಲೆ ಗಮನ ನಮಗಿರಬೇಕು. ಭಕ್ತಿವಂತರಂತ ಹೇಳ್ಕೊಳ್ಳುವಂಥದ್ದು ಎಲ್ಲಿ ಪಾಸಿಬಲ್ ಆಗುತ್ತೆ? ಸ್ವಂತ ಮನೆಯನ್ನ ಜವಾಬ್ದಾರಿಯಿಂದ ನೋಡಿಕೊಳ್ಳಲಾರ್ದವನು ದೇವರಿಗೆ ಪ್ರಾಧಾನ್ಯತೆ ಕೊಡ್ಲಿಕ್ಕೆ ಆಗುವುದಿಲ್ಲ ರೀ. ಈ ಒಂದು ಲೋತನ ಫೇಲಿಯರ್ ಕುಟುಂಬವನ್ನು ದೇವರಿಗೆ ನಡೆಸಲಿಕ್ಕೆ ಆಗ್ಲಿಲ್ಲ. ಹೆಂಡತಿ ಉಪ್ಪಿನ ಸ್ತಂಭವಾದಳು, ಮಕ್ಕಳು ತಂದೆ ಮಾತು ಕೇಳಲಾರದವರು, ಪಾಪ ಅನ್ನುವಂಥದ್ದು ಪ್ರವೇಶವಾಯಿತು. ಲೋತನ ಬದುಕು ಪ್ರಶ್ನಾರ್ಥಕವಾಯಿತು. ಲೋತನ ಕುಟುಂಬದ ಜೀವಿತ ಪ್ರಶ್ನಾರ್ಥಕವಾಯಿತು. ಯಾವಾಗ ಕುಟುಂಬದ ಕಡೆ ಗಮನ ಇರ್ತದೋ ದೇವರ ವಿಶ್ವಾಸ ನಮ್ಮಲ್ಲಿ ಇರ್ತದೆ, ಪ್ರಾರ್ಥನೆ ಇರ್ತದೆ, ರೆಸ್ಪಾನ್ಸಿಬಿಲಿಟಿ ಇರ್ತದೆ. ಒಂದು ಹೇಳ, ದೇವರ ನೆನಪಿನಲ್ಲಿ ಇಟ್ಟುಕೊಳ್ಳುವಂಥವರು ಕುಟುಂಬದ ರೆಸ್ಪಾನ್ಸಿಬಿಲಿಟಿ ನೆನೆಸ್ಕೊಳ್ತಾರೆ. ದೇವರನ್ನ ನೆನಪಿನಲ್ಲಿ ಇಟ್ಟುಕೊಳ್ಳುವಂಥವರು ಕುಟುಂಬದ ಬಾಧ್ಯತೆಯನ್ನು ಸರಿಯಾಗಿ ನಿರ್ವಹಿಸ್ತಾರೆ. ದೇವರನ್ನ ಮರೆತವರು ಲೋತನ ಕುಟುಂಬ ಹಾಗೆ ಪ್ರಶ್ನಾರ್ಥಕವಾಗಿ ಮಾರ್ಪಡ್ತಾರೆ. ನನಗೂ ನಿನಗೆ ಈ ಪ್ರಶ್ನೆ ಬಿಟ್ಟಿದ್ದು, ಉತ್ತರ ಕೊಡೋಣ ಕರ್ತನಿಗೆ.